ಕಣ್ಣಿಗೆ ಖಾರದ ಪುಡಿ ಎರಚಿ ದರೋಡೆ ಮಾಡಿದ್ದ ಗ್ಯಾಂಗ್ ಅಂಧರ ಆಗಿದೆ. ಮೂಡಿಗೆರೆಗಾಜಿ ಹೊಸಳ್ಳಿ ಮನೆ ದರೋಡೆಕೋರರು ಅರೆಸ್ಟ್ ಆಗಿದ್ದಾರೆ. ಅನ್ವರ್, ಕಲಂದರ್, ಶೈನಿಂಗ್ ಕುಮಾರ್, ಅಶ್ರಫ್, ಉಮೇಶ್ ಆರೋಪಿಗಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಣ್ಣಿಗೆ ಖಾರದ ಪುಡಿ ಎರಚಿ ದರೋಡೆ ಮಾಡಿದ್ರು ಗ್ಯಾಂಗ್. ಅವತ್ತಿನಿಂದ ತನಿಖೆಯನ್ನ ನಡೆಸಲಾಗ್ತಾ ಇತ್ತು. ಮೂಡಿಗೆರೆಗಾಜಿ ಹೊಸಳ್ಳಿ ಮನೆಯಲ್ಲಿ ದರೋಡೆ ಮಾಡಲಾಗಿತ್ತು. ಆ ದರೋಡೆಕೋರರನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ. ಫೆಬ್ರವರಿ 15ರಂದು ಹೊಸಳ್ಳಿಯಲ್ಲಿ ಮನೆ ದರೋಡೆ ಮಾಡಿದ್ರು ಈ ಗ್ಯಾಂಗ್. 5 ಲಕ್ಷ ಹಣ, 1.50 ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಿದ್ರು ಕಿಲಾಡಿಗಳು. ಪ್ರಕರಣ ಸಂಬಂಧ 5ರನ್ನ ಬಂಧಿಸಲಾಗಿದೆ. ತಲೆಮರೆಸಿಕೊಂಡಿರೋರಿಗಾಗಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಪರಾರಿಯಾಗಿರುವಂತಹ ಆರೋಪಿಗಳಿಗೆ ಬಾಳೂರು ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. ನೋಡಿ, ಇದೇ ಮನೆಯಲ್ಲಿ ಕಳ್ಳತನವನ್ನ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ರು. ಇದೀಗ 5ರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ಕೆಲವರು ಎಸ್ಕೇಪ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಅವರಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿ ದರೋಡೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು ಆ ಖದೀಮರನ್ನ. ಅದರಲ್ಲಿ 5ರನ್ನ ಇದೀಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ಉಳಿದವರು ಎಸ್ಕೇಪ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಅವರಿಗಾಗಿ ಶೋಧ ಕಾರ್ಯವನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ನೋಡಿ, ಈ ಒಂದು ಪ್ರಕರಣ ಇಡೀ ಚಿಕ್ಕಮಗಳೂರು, ಮೂಡಿಗೆರೆ ಜನರನ್ನ ಬೆಚ್ಚಿ ಬೀಳಿಸಿತ್ತು. ಕಾರಣ ಆ ಭಾಗಗಳಲ್ಲಿ ಒಂಟಿ ಮನೆಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಹೀಗಿರ್ಬೇಕಾದ್ರೆ ನಾವು ಹೇಗೆ ಮನೆಯಲ್ಲಿ ಇರೋದು? ಈ ರೀತಿಯಾದಂಥ ಒಂದು ಗುಂಪು ಆ್ಯಕ್ಟಿವ್ ಆಗಿದೆ ಅಂತಂದರೆ ಆದಷ್ಟು ಬೇಗ ಈ ಗುಂಪನ್ನು ಹಿಡಿಬೇಕು, ಇಲ್ಲ ಅಂತಂದರೆ ನಮಗೆ ಇಲ್ಲಿ ಇರಲಿಕ್ಕೆ ಕಷ್ಟ ಆಗತ್ತೆ ಅನ್ನುವಂಥ ಅಳಲನ್ನು ತೋಡ್ಕೊಳ್ತಾ ಇದ್ರು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಕಾರ್ಯಾಚರಣೆಯನ್ನು ನಡೆಸಿದ್ರು. ಅದರಲ್ಲಿ 5 ಆರೋಪಿಗಳನ್ನು ಇದೀಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ಉಳಿದವರು ಎಸ್ಕೇಪ್ ಆಗಿದ್ದಾರೆ. ಅವರಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಇದೊಂದು ಭಯಾನಕವಾದಂಥ ದರೋಡೆ ಆಗಿತ್ತು. ಮನೆಯೊಳಗೆ ಇದ್ದವರಿಗೆ ಕಣ್ಣಿಗೆ ಖಾರದ ಪುಡಿಯನ್ನು ಎರಚಲಾಗಿತ್ತು. ಹಲ್ಲೆಯನ್ನು ಕೂಡ ಮಾಡಲಾಗಿತ್ತು. ಮನೆಯಲ್ಲಿ ಇದ್ದಂಥ ಚಿನ್ನಾಭರಣ ಹಣವನ್ನು ಕದ್ದು ಎಸ್ಕೇಪ್ ಆಗಲಾಗಿತ್ತು. ನನ್ನ ಮೊಬೈಲ್ ಎಲ್ಲಿದೆ ನನಗೆ ಸಿಗ್ತಾ ಇಲ್ಲ. ತಂದೆ ಮೊಬೈಲಲ್ಲಿ ಕಾಲ್ ಮಾಡಿ ಕಾಲ್ ಹೋಗ್ತಾ ಇಲ್ಲ. ಆರು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್. ಪೊಲೀಸರು ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸಿದ್ರು, ಈ 5 ಆರೋಪಿಗಳು ಎಲ್ಲಿ ಸಿಕ್ಕಾಕೊಂಡ್ರು, ಇನ್ನು ಎಷ್ಟು ಜನ ಎಸ್ಕೇಪ್ ಆಗಿದ್ದಾರೆ, ಅವ್ರ ಬಗ್ಗೆ ಏನಾದ್ರು ಸುಳಿವು ಸಿಕ್ಕಿದೆಯಾ? ಆ ನೀತಿ ಏನು ಅಂತ ಹೇಳಿದ್ರೆ, ಈ ಕಳೆದ 15ರಂದು ಏನು ಮೂಡಿಗೆರೆ ತಾಲೂಕೆ ಬೆಚ್ಚಿ ಬಿದ್ದಂತಹ ಪ್ರಕರಣ ಇದು. ಯಾಕಂತ ಹೇಳಿದ್ರೆ ಹೊಸಳ್ಳಿಯಲ್ಲಿರುವಂತಹ ಮನೆಗೆ ಏನು ಕಳ್ಳರು ನುಗ್ಗಿ ದರೋಡೆ ಮಾಡಿದ್ದು. ಯಾವ ರೀತಿ ಅಂತ ಹೇಳಿದ್ರೆ, ಸಿನಿಮಾ ಶೈಲಿಯಲ್ಲಿ ಮನೆಗೆ ನುಗ್ಗಿ ಮನೆಯಲ್ಲಿ ಇದ್ದಂತಹ ಸದಸ್ಯರಿಗೆ ಖಾರದ ಪುಡಿಯನ್ನು ಹಚ್ಚುವುದರ ಮೂಲಕ ಹಾಗೂ ಮಚ್ಚಿನಿಂದ ಹಲ್ಲೆ ಮಾಡುವುದರ ಮೂಲಕ ಏನು ಮನೆಯಲ್ಲಿ ದರೋಡೆ ಮಾಡಿದ್ದು. ಈ ವೇಳೆ ಮನೆಯಲ್ಲಿದ್ದಂತಹ 5 ಲಕ್ಷ ಹಣ ಹಾಗೂ 1.5 ಲಕ್ಷ ಮೌಲ್ಯದ ಚಿನ್ನಾಭರಣ ಕೂಡ ದೋಚಿದ್ರು. ಈ ಸಂಬಂಧ ಈಗಾಗಲೇ 5 ಜನ ಆರೋಪಿಗಳನ್ನು ಸಹ ಬಂಧನ ಮಾಡಿರುವಂತದ್ದು. ಅನ್ವರ್, ಕಲಂದರ್, ಶೈನಿಂಗ್ ಕುಮಾರ್ ಹಾಗೂ ಅಶ್ರಫ್, ಉಮೇಶ್ ಈಗಾಗಲೇ ಬಂಧನವನ್ನು ಸಹ ಮಾಡಿರುವಂತದ್ದು. ಈ ವೇಳೆ ಮನೆಯಲ್ಲಿದ್ದಂತಹ ವ್ಯಕ್ತಿಗಳ ಮೇಲೆ ಮಚ್ಚು ಹಾಗೂ ಲಾಂಗಿನಿಂದ ಕೂಡ ಹಲ್ಲೆ ಮಾಡಿ ದರೋಡೆಕೋರರು ಎಸ್ಕೇಪ್ ಆಗಿದ್ರು ಅಂತಾನೆ ಹೇಳ್ಬೋದು. ಅದು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಏನು ಕೆಲಸದ ವ್ಯಕ್ತಿ ಶ್ರೀನಿವಾಸ್ ಎಂಬುವರ ಕೈ ಕೂಡ ಕಡಿದು ಹೋಗಿದ್ರು. ಈ ವೇಳೆ 5 ಜನ ಆರೋಪಿಗಳು ತಲೆಮರೆಸಿಕೊಂಡಿದ್ರು. ಬಾಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕುರಿತು ಪ್ರಕರಣವನ್ನು ಸಹ ಏನು ದಾಖಲಾಗಿತ್ತು. ಇದನ್ನು ಗಂಭೀರವಾಗಿ ತೆಗೆದುಕೊಂಡಂತಹ ಬಾಳೂರು ಪೊಲೀಸರು ಸ್ವಲ್ಪ ದಿನಗಳ ಬಳಿಕವೇ ಈ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಪದೇ ಏನು ಒಂಟಿ ಮನೆಗಳಲ್ಲಿ, ಮಲೆನಾಡು ಭಾಗದ ಒಂಟಿ ಮನೆಗಳಲ್ಲಿ ಪ್ರಕರಣಗಳು ನಡೀತಾ ಇರೋದು ನಿಜಕ್ಕೂ ದುರಂತ. ಯಾಕೆ ಅಂತ ಹೇಳಿದ್ರೆ, ಸುತ್ತಮುತ್ತ ಯಾವುದೇ ರೀತಿಯ ಮನೆಗಳಿರುವುದಿಲ್ಲ. ಇಂತಹ ಕಳ್ಳರ ಪಾಲಿಗೆ ಏನು ಒಂಟಿ ಮನೆಗಳೇ ಟಾರ್ಗೆಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನು ಹಲವು ಭಾಗದಲ್ಲಿ ಈ ರೀತಿ ಪ್ರಕರಣಗಳು ಜರುಗ್ತಾನೆ ಇರುವಂತದ್ದು. ಅಲ್ಲದೆ
ಮೂಡಿಗೆರೆ ಈ ಭಾಗದಲ್ಲಿ ನಡೆದಿರುವಂತದ್ದು ಹಾಗೂ ಹಲ್ಲೆ ಮಾಡಿ ಬೆರಳನ್ನೇ ಕಟ್ ಮಾಡಿ ಏನು ಮನೆಯಲ್ಲಿ ದರೋಡೆ ಮಾಡಿರುವಂತಹ ಪ್ರಕರಣ ನಿಜಕ್ಕೂ ಈ ಭಾಗದ ಸುತ್ತಮುತ್ತ ಜನರಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಮಾಡಿತ್ತು. ಅಲ್ಲದೆ ಈಗ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಈ ಆರೋಪಿಗಳು ಬೇರೆ ಇನ್ನೆಲ್ಲಾದ್ರೂ ಈ ರೀತಿಯ ಕೃತ್ಯಗಳಲ್ಲಿ ಭಾಗವಹಿಸಿದ್ರಾ ಎಂಬ ತನಿಖೆಯನ್ನು ಸಹ ಮಾಡ್ತಾ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ರಾಜ್ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಕತ್ತಿ ನಮ್ದು ಇಲ್ಲಿ ಕೂತಿದ್ನಲ್ಲ ಇಲ್ಲೊಂದು ಕತ್ತಿ ಇಟ್ಕೊಂಡಿರ್ತಾನೆ ಇಲ್ಲಿ ಈ ಸೈಡ್ ಕತ್ತಿ ಇಟ್ಟಿರಲ್ಲ ಈ ದಾಟಿಕೊಳ್ಳ ಅವನು ಇರ್ತಲ್ಲ ಪ್ಲಸ್ ಮತ್ತೊಂದು ಐತದ ಇದನ್ನ ಇದು ಕತ್ತಿ ನಮ್ದು ಇಲ್ಲಿ ಕೂತಿದ್ನಲ್ಲ ಇಲ್ಲೊಂದು ಕತ್ತಿ ಇಟ್ಕೊಂಡಿರ್ತಾನೆ ಇಲ್ಲಿ ಈ ಸೈಡ್ ಕತ್ತಿ ಇಟ್ಟಿರಲ್ಲ ಈ ದಾಟಿಕೊಳ್ಳ